ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನಾವು ತಿನ್ನುವಂತಹ ಆಹಾರದಲ್ಲಿ ಅಥವಾ ಕುಡಿಯುವಂತಹ ನೀರಿನಲ್ಲಿ ನಮಗೆ ಬರಕತ್ತು ಬೇಕು ಎಂದು ನಾವೆಲ್ಲರೂ ಕೂಡ ಬಯಸ್ತೇವೆ. ಹಾಗಾದರೆ ತಿನ್ನುವಂತಹ ಆಹಾರ, ಕುಡಿಯುವಂತಹ ನೀರು, ಅವುಗಳಲ್ಲಿ ನಮಗೆ ಬರಕತ್ತುಂಟಾಗಬೇಕಾದರೆ ನಾವು ಏನು ಮಾಡಬೇಕು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅನಸ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇನ್ನಲ್ಲಾಹ ಲ ಯರ್ಲಾ ಅನಿಲ್ ಅಬ್ದಿ, ಖಂಡಿತವಾಗಿಯೂ ಅಲ್ಲಾಹನು ಓರ್ವ ದಾಸನ ಬಗ್ಗೆ ತೃಪ್ತಿ ಹೊಂದಿರುತ್ತಾನೆ. ಅಂದರೆ ಆ ದಾಸನ ಬಗ್ಗೆ ಅಲ್ಲಾಹನಿಗೆ ತೃಪ್ತಿಯಾಗಿದೆ. ಎಂತಹ ದಾಸ? ಅಯ್ಯಅಕುಲ ಅಕ್ಲತನ್ ಫಯಹ್ಮದಹು ಅಲೈಹಾ, ಆತನು ಆಹಾರವನ್ನು ತಿನ್ನುವಂತಹ ಸಂದರ್ಭದಲ್ಲಿ ಅಥವಾ ತಿಂದ ನಂತರ ಅದಕ್ಕೆ ಹಮ್ದನ್ನು ಹೇಳ್ತಾನೆ. ಅಂದರೆ ತಿಂದ ನಂತರ ಅಲ್ಹಮ್ದುಲಿಲ್ಲಾ ಎಂದು ಹೇಳುವಂತಹ ದಾಸ. ಅದೇ ರೀತಿ ಅವು ಯಶುರುಬ ಶರ್ಬತ ಫಯಹ್ಮದಹು ಅಲೈಹಾ, ಅಥವಾ ಆತನು ನೀರು ಕುಡಿಯುವಂತಹ ಸಂದರ್ಭದಲ್ಲಿ ಕುಡಿದ ನಂತರ ಅಲ್ಲೂ ಕೂಡ ಆತನು ಅಲ್ಹಮ್ದುಲಿಲ್ಲಾ ಎಂದು ಹೇಳುವಂತಹ ದಾಸ. ಆ ದಾಸನನ್ನು ಅಲ್ಲಾಹನು ತೃಪ್ತಿಪಟ್ಟಿದ್ದಾನೆ ಎಂದು. ಅಲ್ಲಾಹನ ತೃಪ್ತಿ ಎಂದು ಹೇಳುವಾಗ ನಾವು ತಿನ್ನುವಂತಹ ಆಹಾರದಲ್ಲಿ, ನಾವು ಕುಡಿಯುವಂತಹ ಪಾನೀಯದಲ್ಲಿ ನಮಗೆ ಬರಕತ್ತುಂಟಾಗುತ್ತದೆ. ಆದ್ದರಿಂದ ಅಲ್ಲಾಹನ ತೃಪ್ತಿಯೂ ಬೇಕು, ನಾವು ಕುಡಿಯುವಂತಹ ತಿನ್ನುವಂತಹ ಆಹಾರಗಳಲ್ಲಿ ನಮಗೆ ಬರಕತ್ತೂ ಬೇಕು ಎಂದಿದ್ದರೆ ಖಂಡಿತವಾಗಿಯೂ ತಿಂದ ನಂತರ ಅಥವಾ ಕುಡಿದ ನಂತರ ಅಲ್ಲಾಹನಿಗೆ ಸ್ತುತಿಯನ್ನು ಅಲ್ಹಮ್ದುಲಿಲ್ಲಾ ಎಂದು ಹೇಳುವುದನ್ನು ಮರೆಯಬೇಡಿ. ಮಾತ್ರವಲ್ಲ, ನಮಗೆ ರಿಸ್ಕಲ್ಲಿ ಅಭಿವೃದ್ಧಿ ಬೇಕು, ಇವತ್ತು ಸಿಕ್ಕಂತಹ ರಿಸ್ಕ್ಗಿಂತ ನಾಳೆ ಜಾಸ್ತಿ ಬೇಕು ಎಂದಿದ್ದರೂ ಕೂಡ ತಿಂದ ನಂತರ ಅಲ್ಹಮ್ದುಲಿಲ್ಲಾ ಎಂದು ಹೇಳಿ ಅಲ್ಲಾಹನು ಅದೇ ಹೇಳಲು ನಮಗೆಲ್ಲರಿಗೂ ಕೂಡ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.